ರಾಜಕೀಯ ಲಾಭಕ್ಕೆ ಗ್ಯಾರಂಟಿಗಳು ಕೊಟ್ಟಿಲ್ಲ. ಬಡವ್ರಿಗೆ ಒಳ್ಳೇದಾಗ್ಲಿ ಬಡವ್ರಿಗೆ ಒಳ್ಳೇದಾಗ್ಲಿ ಅಂತ ಇನ್ನೆಲ್ಲ ನಾವು ಇದು ಕೊಟ್ಟಿರೋದು. ಯಾವ ಕಾರಣಕ್ಕೆ ಇದು ನಾವು ನಿಲ್ಸಲ್ಲ ಅಂದ್ರು. ತಮಗೆಲ್ಲ ಗೊತ್ತೇ ಇದ್ದಂಗೆ ಲೋಕಸಭಾ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ಮನೆಗೆ 2,000 ರೂಪಾಯಿ ಕೊಡಬೇಕು, 5 kg ಅಕ್ಕಿ ಇದ್ದಿದ್ದು 10 kg ಕೊಡ್ತೀವಿ, ಎಲ್ಲ ನಮ್ಮ ಹೆಣ್ಮಕ್ಳು ಬಸ್ಸಲ್ಲಿ ಫ್ರೀ ಅಡ್ಡಾಡ್ಬೋದು. ಆಮೇಲೆ ಡಿಪ್ಲೊಮಾ ಹೋಲ್ಡರ್ಗಳಿಗೆ 1,500ರಿಂದ 3,000 ಕೊಡ್ತೀವಿ ಅಂತ, ಅದ್ರ ಜೊತೆಯಲ್ಲಿ 200 ಯೂನಿಟ್ವರೆಗೂ ಕರೆಂಟ್ ಫ್ರೀ ಅಂತ 5 ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ. ನಾವು ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ ವಿರೋಧ ಪಕ್ಷದವ್ರು ಏನಂದ್ರು, ಯಾವ ಕಾರಣಕ್ಕೂ ಇದು ಗ್ಯಾರಂಟಿಗಳು ಬರೇ ರಾಜಕೀಯ ಭಾಷಣ ಮಾಡಿದ್ದಾರೆ, ಇದು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯ ಆಗಲ್ಲ, ಇದು ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂದ್ರು. ನಮ್ಮ ಸರ್ಕಾರ ಬಂದು ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಯನ್ನ ನಾವು ಜಾರಿ ಮಾಡಿದ್ವಿ. 5 ಗ್ಯಾರಂಟಿಯನ್ನ ಜಾರಿ ಮಾಡಿದ್ವಿ. ನಾವು ಯಾವತ್ತೂ 6ನೇ ಗ್ಯಾರಂಟಿ ಕೊಡ್ತೀವಂತ ಎಂದು ಹೇಳಿಲ್ಲ. ಜನಗಳಿಗೆ ಮನೆ ಕೊಡ್ತೀವಂತ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ. ತಮಗೆಲ್ಲ ಗೊತ್ತೇ ಇದ್ದಂಗೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಯಾಂಕ್ಷನ್ ಆಗಿರೋದು ಮನೆಗಳು ಸ್ಲಮ್ ಬೋರ್ಡಲ್ಲಿ 1,80,253 ಮನೆ ಸ್ಲಮ್ ಬೋರ್ಡಲ್ಲಿ. ರಾಜೀವ್ ಗಾಂಧಿ ಸ್ಕೀಮ್ ಅಂತ 53,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಆಗಿದ್ದು. ಅದಾದ್ಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ರು. ಇವರು 5 ವರ್ಷ ಅವಧಿಯಲ್ಲಿ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಕ್ ಸಾಧ್ಯ ಆಗಿಲ್ಲ. ಕಾರಣ ಏನಕ್ಕಂದ್ರೆ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಕೊಡ್ತಾರೆ. ನಮ್ಮ ರಾಜ್ಯ ಸರ್ಕಾರದಿಂದ ಜನರಲ್ ಇದ್ರೆ 1,20,000 ಕೊಡ್ತಾರೆ, SC ST ಇದ್ರೆ 2 ಲಕ್ಷ ಕೊಡ್ತಾರೆ. ಅವರೇಜ್ ತಗೊಂಡ್ರೆ 3 ಲಕ್ಷ ರೂಪಾಯಿ ಆಗ್ತದೆ. 7.5 ಲಕ್ಷದಲ್ಲಿ 3 ಲಕ್ಷ ತೆಗೆದ್ರೆ ನಾವು 4.5 ಲಕ್ಷ ಉಳಿತದೆ. 4.5 ಲಕ್ಷ ಬೆನಿಫಿಷರಿ ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಬಡವರು ಎಲ್ಲಿಂದ ಕಟ್ಟಕ್ಕೆ ಸಾಧ್ಯ? ಈ ಕೇಂದ್ರ ಸರ್ಕಾರದವರು 1.5 ಲಕ್ಷ ಕಟ್ಟಿ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಾಮಕೆ ವ್ಯವಸ್ಥೆ ಕೊಡ್ತವ್ರೆ. ಹಿಂದೆಯಿಂದ 18% GST ಹಾಕ್ಬಿಟ್ಟು 1,38,000 ರೂಪಾಯಿ ವಾಪಸ್ ತಗೊಂಡ್ತವ್ರೆ. ಆ ಕಾರಣಕ್ಕೆ ಮನೆ ಕಾಸು ಬಂದು 7.5 ಲಕ್ಷ ಆಗ್ತದೆ. ನನ್ನ ಮನೆ ಮುಖ್ಯಮಂತ್ರಿಗಳು ವಿಶ್ವಾಸ ಇಟ್ಟು ನನಗೆ ವಸತಿ ಮಂತ್ರಿ ಮಾಡಿದಾದ್ಮೇಲೆ, ನನ್ನ ಗಮನಕ್ಕೆ ಬಂದಾದ್ಮೇಲೆ, ಸರ್ 10 ವರ್ಷದಿಂದ ಒಂದು ಮನೆ ಕೊಡಕ್ಕೆ ಸಾಧ್ಯ ಆಗಿಲ್ಲ. ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬರು ಇರುವಾಗ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದ್ಮೇಲೆ ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಿಲ್ಲ ಅಂತ ನನ್ನ ಗಮನಕ್ಕೆ ಬಂದಾದ್ಮೇಲೆ ನನ್ನ ಒಂದು 4-5 ಮೀಟಿಂಗ್ ಮಾಡಿ ಆಮೇಲೆ ಮುಖ್ಯಮಂತ್ರಿ ತವ ಹೆಂಗೋಪ ಹೋಗಿ ಕೇಳಿದ್ದು. ಆಲ್ರೆಡಿ ಈ ಗ್ಯಾರಂಟಿಗಳಿಗೆ 55-60 ಸಾವಿರ ಕೋಟಿ ಆಗ್ತಾ ಇದೆ. ಇದು ಮನೆಗಳು ಕಟ್ಟಬೇಕಾದ್ರೆ ಸ್ಲಮ್ ಬೋರ್ಡ್ದು ಮನೆ ಬೆನಿಫಿಷರಿ ಕೊಡ್ಬೇಕಾಗಿತ್ತು 7,400 ಕೋಟಿ ಕೊಡಬೇಕಾಗಿತ್ತು ಬೆನಿಫಿಷರಿ. ಬರೇ 310 ಕೋಟಿ ಕೊಟ್ಟಿದ್ರು. ಯಾರೋ 5,000 ಕೊಟ್ಟಿದ್ರು, ಯಾರೋ 10,000 ಕೊಟ್ಟಿದ್ರು, ಯಾರೋ 15,000 ಮೇಲೆ ಯಾರೂ ಕೊಟ್ಟಿರಲಿಲ್ಲ. ರಾಜೀವ್ ಗಾಂಧಿಗೆ ಮನೆಗಳು ಕಂಪ್ಲೀಟ್ ಮಾಡಬೇಕಾದ್ರೆ 53,000, ಅದಕ್ಕೆ ಒಂದು 2,000 ಕೋಟಿ ಆಗ್ತದೆ. ಒಟ್ಟಾಗಿ 2,30,000 ಮನೆಗಳಿಗೆ ಒಟ್ಟಾಗಿ 9,500 ಕೋಟಿ ಆಗ್ತದೆ. ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಕೇಳೋದು ಈ ಗ್ಯಾರಂಟಿಯಲ್ಲಿ ಹೆಂಗ್ ಕೊಡಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರು. ಬೈದ್ರು ಪರವಾಗಿಲ್ಲ ಅಂತ ಹೋಗ್ಬಿಟ್ಟು ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್ ನಿಮ್ಮ ಕಾಲದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿರೋದು, ಅದಾದ್ಮೇಲೆ ಒಂದು ಮನೆನೂ ಕೊಡಕ್ಕೆ ಸಾಧ್ಯ ಆಗಲಿಲ್ಲ. BJP ಅವರು ಒಂದು ಮನೆನೂ ಸ್ಯಾಂಕ್ಷನ್ ಮಾಡಿಲ್ಲ. ಈ ಮನೆಗಳು ಬಡವ್ರು ಕೊಡಕ್ಕೆ ಸಾಧ್ಯ ಆಗಲ್ಲ ಸರ್. 4.5 ಲಕ್ಷ ನಾವೇ ಸರ್ಕಾರ ವತಿಯಿಂದ ಕೊಟ್ಟು ಕಟ್ಟಬೇಕಾಗ್ತದೆ ಸರ್. ಜನ ಬೀದಿಯಲ್ಲಿದ್ದಾರಂತ ಅವ್ರ ಗಮನಕ್ಕೆ ತಂದಾದ್ಮೇಲೆ ಮನೆ ಮುಖ್ಯಮಂತ್ರಿಗಳು 3-4 ಮೀಟಿಂಗ್ ಮಾಡಿ ಬಡವ್ರ ಬಗ್ಗೆ ಕಾಳಜಿ ಇದ್ದಿದ್ದ ಕಾರಣಕ್ಕೆ ಇಲ್ಲ ಕೊಡೋ ವರ್ಷ ಒಳಗಡೆ ಈ ಮನೆಗಳು ಕಂಪ್ಲೀಟ್ ಮಾಡಬೇಕು, ನಾನು ದುಡ್ಡನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನವರಿಯಲ್ಲಿ 500 ಕೋಟಿಯನ್ನ ಕ್ಯಾಬಿನೆಟ್ ಅಲ್ಲಿ ತಂದು ಅಪ್ರೂವ್ ಮಾಡಿದ ಕಾರಣಕ್ಕೆ ಫೆಬ್ರವರಿ 14ನೇ ತಾರೀಕಿಗೆ ನಾವು 36,789 ಮನೆ ಕೊಟ್ವಿ. ಏನಕ್ಕೆ ಬೇರೆಯವ್ರು ಕೊಡಕ್ಕೆ ಸಾಧ್ಯ ಆಗಲಿಲ್ಲ? BJP ಅವ್ರು ಕೊಡ್ಬೇಕಾಗಿತ್ತು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು, ಅವ್ರು ಕೊಡ್ಬೇಕಾಗಿತ್ತು. ಅಂದ್ರೆ ನೀವೆಲ್ಲ ಇಷ್ಟು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಮ್ಮ ಪಕ್ಷ ಮನೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿ ಬಡವ್ರ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ತಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿಲ್ಲ ಮನೆಗಳು ಕೊಡ್ತೀವಂತ. 9,500 ಕೋಟಿ ಸಣ್ಣ ದುಡ್ಡಿಲ್ಲ, ಇದು ಸಣ್ಣ ದುಡ್ಡಿಲ್ಲ. 9,500 ಕೋಟಿ ಕೊಟ್ಟು ನಿನ್ನ ಮನೆಗಳು 1 ವರ್ಷದಲ್ಲಿ ಕಂಪ್ಲೀಟ್ ಮಾಡ್ಕೊಡ್ಬೇಕಂತ ಮನೆ ಮುಖ್ಯಮಂತ್ರಿ ಮಾತು ಕೊಟ್ಟು ಇವತ್ತು ಆ ಮನೆಗಳು 36,789 ಮನೆ ಫೆಬ್ರವರಿಯಲ್ಲಿ ಕೊಟ್ಟಿದ್ದೀವಿ. ಬರೋ ತಿಂಗಳಲ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಇನ್ನ 38,000 ಮನೆಗಳು ಬಡವರಿಗೆ ಹಂಚ್ತಾ ಇದ್ದೀವಿ. ಬೇರೆಯವ್ರು ಏನಕ್ಕೆ ಮಾಡಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ದಯಮಾಡಿ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ತಾವು ಕೇಳ್ಕೊಂಡು ಸಮಯದ ಅಭಾವದಿಂದ
ಮನೆ ಮುಖ್ಯಮಂತ್ರಿ ಮಾತು ಕೇಳಕ್ಕೆ ತಾವೆಲ್ಲ ಕಾತುರದಿಂದ ಕಾಯ್ತಾ ಇದ್ರಿ. ಹಾಗಾಗಿ ನಾನು ಹೆಚ್ಚಾಗಿ ಮಾತಾಡಿಲ್ಲ. ತಮಗೆಲ್ಲ ಈ ಜಿಲ್ಲೆ ಎಲ್ಲ ಮತದಾರರಿಗೆ ಇಲ್ಲಿ ಬಂದಿದ್ದರಿಂದ ಎಲ್ಲ ಮತದಾರರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸಿ ಅಭಿನಂದನೆ ಸಲ್ಲಿಸಿ. ಈಗ ಬೋಸರಾಜ್ ಅವರು, ಸುನೀಲ್ ಬೋಸರಾಜ್ ಅವರಿಗೆ ತಾವು ಗೆಲ್ಸಿದ್ದೀರಾ. ಈಗ ನನಗೆ ಸನ್ಮಾನ ಬಂದ ತಕ್ಷಣ ಸನ್ಮಾನ ಕಾರ್ಯಕ್ರಮ ಒಂದು ಇವ್ರಿಗೆ ನಿಮ್ಮ ಮನೆ ಕೇಳಕ್ಕಂತ ಹೇಳ್ಬಿಟ್ಟು ನಿಮ್ಗೆ ಸನ್ಮಾನ ಮಾಡ್ತೀನಂತೆ ಇಲ್ಲಿಂದನೇ ಗಾಲ ಆಗ್ತಾರೆ ಬೋಸರಾಜ್ ಅವರು. ನಾನು ಬರೋದು ವರ್ಷ ಈ ವರ್ಷ ಮನೆಗಳು ಕೊಡೋಕೆ ಸಾಧ್ಯ ಆಗಿಲ್ಲ, ಹಳೆ ಮನೆಗಳು ಇರೋದು ಕಂಪ್ಲೀಟ್ ಮಾಡಿ ಅಂತ ಮನೆ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಬರೋ ವರ್ಷದಲ್ಲಿ ಹೆಚ್ಚಿನ ಮನೆ ಬಡವ್ರಿಗೆ ಹಂಚ್ತೀವಿ ಅಂತ ಹೇಳ್ತಾ ನನ್ನ ಎರಡು ಮಾತಾಡೋಕೆ ಅವಕಾಶ ಕೊಟ್ಟಿದ್ದು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಅಂಬೇಡ್ಕರ್.